ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರಣೀಸ್ ಕಿಚನ್. ನಾವು ಇವತ್ತೊಂದು ಸಂಡೇ ಸ್ಪೆಷಲ್ ಬ್ರೇಕ್ಫಾಸ್ಟ್ ಚಿಕನ್ ಕೈಮಾ ಪರೋಟ ಮತ್ತು ಚೀಸಿ ಚಿಕನ್ ಕೈಮಾ ಪರೋಟ ಎರಡನ್ನೂ ಮಾಡೋಣ. ನೀವು ಮನೆಯಲ್ಲಿ ಈ ರೆಸಿಪಿನ ಮಾಡಿಕೊಟ್ರೆ ಪದೇ ಪದೇ ಮಾಡೋದಕ್ಕೆ ಹೇಳ್ತಾರೆ. ಹಾಗೆಯೇ ಎಲ್ಲರೂ ಖುಷಿಯಾಗಿ ಟೇಸ್ಟ್ನ ಎಂಜಾಯ್ ಮಾಡ್ತಾ ತಿಂತಾರೆ. ನಿಮ್ಮ ಮನೆಯವರು ಯಾರಾದರೂ ನೈಬರ್ಸ್ ಯಾರಾದರೂ ಇದನ್ನು ತಿಂತು ಅಂದರೆ ಈ ರೆಸಿಪಿನ ಮಿಸ್ ಮಾಡದೆ ಕೇಳ್ತಾರೆ, ರೆಸಿಪಿ ಏನು ಅಂತ ಹೇಳ್ಬಿಟ್ಟು. ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಈ ಸಪೋರ್ಟ್ ನನಗೆ ಹೊಸ ರೆಸಿಪಿನ ಖುಷಿಯಿಂದ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇವಾಗ ಈ ರುಚಿಯಾದ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 250 ಗ್ರಾಮಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಅದನ್ನ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಚಿಕನ್ ಪೀಸ್ ಇರಬಾರ್ದು, ಆ ಥರ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಬೇಕು. ಇವಾಗ ಚಿಕನ್ ಪರೋಟಾಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಪ್ಯಾನ್ ಬಿಸಿಗೆ ಇಟ್ಬಿಟ್ಟು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 2 ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, 2 ಸಣ್ಣದಾಗಿ ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿನ ಹಾಕ್ಬಿಟ್ಟು, ಇದು ಈರುಳ್ಳಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ 7 ರಿಂದ 8 ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಬೇರೆ ನಾನ್ ವೆಜ್ ರೆಸಿಪೀಸ್ಗಳಿಗೆ ಈರುಳ್ಳಿನ ಗೋಲ್ಡನ್ ಬ್ರೌನ್ ಆಗಬೇಕು ಅಂದ್ಬಿಟ್ಟು ಮೀಡಿಯಮ್ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊತೀವಲ್ಲ, ಆ ಥರ ಅಲ್ಲ ಇದು. ಇದನ್ನು ಲೋ ಫ್ಲೇಮ್ನಲ್ಲಿ 7 ರಿಂದ 8 ನಿಮಿಷ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ, ಈ ಥರ ಸಾಫ್ಟ್ ಆಗಬೇಕು ಈರುಳ್ಳಿ. ಇವಾಗ ಇದಕ್ಕೆ 2 ಸಣ್ಣದಾಗಿ ಕಟ್ ಮಾಡಿರೋ ಟೊಮೆಟೊನ ಹಾಕ್ಬಿಟ್ಟು, ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಒಂದು 3 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ 3 ನಿಮಿಷ ಟೊಮೆಟೊನ ಫ್ರೈ ಮಾಡಿಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಇವಾಗ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡ್ಕೊಂಡಿರೋ ಒಂದು ಪೇಸ್ಟನ್ನ 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನೀಟಾಗೆಲ್ಲ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಒಂದು 3 ನಿಮಿಷ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಅರಿಶಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ 1 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲೇ ಧನಿಯಾ ಪುಡಿ ಯಾಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ, ಧನಿಯಾ ಪುಡಿ ಎಷ್ಟು ಫ್ರೈ ಆಗುತ್ತೋ, ಫ್ರೈ ಆದಮೇಲೆ ಎಷ್ಟು ಕುಕ್ ಆಗುತ್ತೋ ಅಷ್ಟೇ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೆ ಮೊದಲೇ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 50 ml ಅಷ್ಟು ಮೊಸರನ್ನ ಹಾಕ್ಬಿಟ್ಟು, ಮೊಸರದು ಹಸಿ ವಾಸನೆ ಹೋಗಬೇಕು, ಮಸಾಲೆಯಲ್ಲಿ ಸ್ವಲ್ಪ ಆಯಿಲ್ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಸಾಲೆನೆಲ್ಲ ನೀರೆಲ್ಲ ಹಿಂಗೋಗಿ ಆಯಿಲ್ ಬಿಡಬೇಕು. ಆವಾಗ ಇದಕ್ಕೆ 2 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಉಪ್ಪು, 1/4 ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನು ಪೆಪ್ಪರ್ ಪೌಡರ್, 1/4 ಸ್ಪೂನು ಧನಿಯಾ ಪೌಡರ್, 1/4 ಸ್ಪೂನಷ್ಟು ಆಮ್ಚೂರ್ ಪೌಡರ್, ಇದಿದ್ದರೆ ಹಾಕಿ, ಇಲ್ಲ ಅಂತಾದರೆ ಬೇಡ, ಆಪ್ಷನಲ್ ಆಗಿ ಉಪಯೋಗ ಮಾಡಿ. ಇದೆಲ್ಲನೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 2 ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗಳನ್ನ. ಇಲ್ಲಿ ಆಮ್ಚೂರ್ ಪೌಡರ್ ಹಾಕೋದ್ರಿಂದ ಒಂದು ಟ್ಯಾಂಗಿ ಫ್ಲೇವರ್ ಕೊಡುತ್ತೆ ಪರೋಟಾಗೆ. ಅಕಸ್ಮಾತಾಗಿ ಏನಾದ್ರು ಆಮ್ಚೂರ್ ಇಲ್ಲ ಅಂತ ಅಂದರೆ, ಆ ಟ್ಯಾಂಗಿ ಫ್ಲೇವರ್ ಬೇಕೇ ಬೇಕು ಅಂತ ಅನ್ನೋದಾದರೆ 1/4 ಸ್ಪೂನಷ್ಟು ನಿಂಬೆಹಣ್ಣು ರಸ ಹಾಕ್ಕೊಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲಿವರೆಗೂ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ಮಸಾಲೆ ಕುಕ್ ಆಗಬೇಕು, ಅದಕ್ಕೋಸ್ಕರ ಒಂದು 50 ml ಅಷ್ಟು ನೀರು ಹಾಕ್ಬಿಟ್ಟು 2 ನಿಮಿಷ ಮಸಾಲೆನ ಬೇಯಿಸ್ಕೊಳ್ಳೋಣ. ಈ ಥರ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಕುಕ್ ಆದಮೇಲೆ ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಚಿಕನ್ ಕೈಮಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹಂಗೇ ಸ್ಮ್ಯಾಶ್ ಮಾಡ್ಕೊಳ್ತಾ ಚಿಕನ್ನ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ, ನಾವು ತಿರುಗಿಸೋದನ್ನು ಬಿಡಲೇಬಾರ್ದು, ಆ ಥರ ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡ್ತಾನೆ ಬೇಯಿಸ್ಕೊಬೇಕು. ನಾವು ಸ್ಮ್ಯಾಶ್ ಮಾಡಲಿಲ್ಲ ಅಂತ ಅಂದರೆ ಚಿಕನ್ನು ಒಂದೊಂದು ಪೀಸ್ ಥರನೇ ಉಳ್ಕೊಬಿಡುತ್ತೆ, ನಮಗೆ ಪರೋಟ ನೀಟಾಗಿ ಬರಲ್ಲ. ಅದಕ್ಕೋಸ್ಕರ ಈ ಥರ ಸ್ಮ್ಯಾಶ್ ಮಾಡ್ತಾನೆ ಇರಬೇಕು ಸ್ನೇಹಿತರೆ. ಇದನ್ನು ಸ್ಟಫಿಂಗ್ ಥರ ಉಪಯೋಗ ಮಾಡಿ ಮತ್ತೆ ಪರೋಟ ಜೊತೆ ಬೇಯೋದ್ರಿಂದ ಇದನ್ನು ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಕೊನೆಯಲ್ಲಿ ಮಸಾಲೆನಲ್ಲಿರೋ ನೀರೆಲ್ಲ ಹಿಂಗೋಗ್ಲಿ ಅಂದ್ಬಿಟ್ಟು 1 ನಿಮಿಷ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಬೇಕು. ಇವಾಗ ಇದು ರೆಡಿ ಇದೆ. ಇದನ್ನು ಡೈರೆಕ್ಟಾಗಿ ನಾವು ಪರೋಟ ಸ್ಟಫಿಂಗ್ಗೆ ಉಪಯೋಗ ಮಾಡೋಕ್ಕಾಗಲ್ಲ, ತುಂಬಾ ಬಿಸಿ ಇರುತ್ತೆ. ಅದಕ್ಕೋಸ್ಕರ ಒಂದು 20 ರಿಂದ 30 ನಿಮಿಷ ತಣ್ಣಗಾಗೋದಕ್ಕೆ ಇಡೋಣ. ಇದು ತಣ್ಣಗಾಗೋವರೆಗೂ ಪರೋಟ ಮಾಡೋದಕ್ಕೆ ಬೇಕಾಗಿರೋ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಒಂದು ಬೌಲ್ನಲ್ಲಿ 300 ಗ್ರಾಮಷ್ಟು ವೀಟ್ ಫ್ಲೋರ್ನ ತೊಗೊಂಡಿದ್ದೀನಿ. ಮೈದನ್ನು ಕೂಡ ಉಪಯೋಗ ಮಾಡ್ಕೋಬೋದು. ಅದಕ್ಕೆ ಇವಾಗ ಅರ್ಧ ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಗೋಧಿ ಹಿಟ್ಟಿನ ಅದಕ್ಕೆ ಮಿದ್ಕೊಳ್ತಾ ಇದ್ದೀನಿ, ಸ್ವಲ್ಪ ನೀರನ್ನ ಹಾಕ್ಕೊಂಡು. ಮೊದಲೇ ಎಣ್ಣೆ ಹಾಕ್ಕೊಂಡು ಮಿದಿಯೋದ್ರಿಂದ ಕೈಗೆಲ್ಲ ಅಂಟಲ್ಲ, ಹಾಗೆಯೇ ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಇವಾಗ ಒಂದು ಪ್ಲೇಟ್ನ ಕವರ್ ಮಾಡಿ ಒಂದು 20 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಹಿಟ್ಟು ಸಾಫ್ಟ್ ಆಗುತ್ತೆ, ಪರೋಟಾನು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ. ಒಂದು ಚಪಾತಿಗೆ ಎಷ್ಟು ಬೇಕೋ ಅದಕ್ಕಿಂತ ಡಬಲ್ ತೊಗೋಬೇಕು, ಯಾಕಂದರೆ ಇದು ಸ್ಟಫಿಂಗು ಚಿಕನ್ ಆಗಿರೋದ್ರಿಂದ ಲೇಯರು ದಪ್ಪ ಬರಬೇಕು, ಅದಕ್ಕೋಸ್ಕರ.
ಇವಾಗ ಇದನ್ನು ನಾನೊಂದು ಪೂರಿ ಸೈಜ್ ಉತ್ಕೊತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನಷ್ಟು ಚಿಕನ್ ಸ್ಟಫಿಂಗ್ ಕೂರಬೇಕು, ಅಷ್ಟು ಉತ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಕೈಲಿ ತೊಗೊಂಡು ಸ್ಟಫಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಸ್ಟಫಿಂಗ್ ಹಾಕ್ಕೊಂಡು ತಣ್ಣಗಾಗಿರಬೇಕು ಚಿಕನ್ ಸ್ಟಫಿಂಗು. ಇದನ್ನು ಎಡ್ಜಸ್ನೆಲ್ಲ ಒಂದು ಕಡೆ ತೊಗೊಂಬಂದು ಇದನ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಒಬ್ಬಟ್ಟಿಗೆ ಮಾಡ್ತೀವಲ್ಲ ಆ ಥರ ಈ ಥರ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು, ಸ್ಟಫಿಂಗ್ ಈಚೆ ಕಡೆ ಬರದೇ ಇರೋ ಥರ. ಇವಾಗ ಸ್ವಲ್ಪ ಗೋಧಿ ಹಿಟ್ಟನ್ನ ಎರಡೂ ಸೈಡ್ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಇಲ್ಲ ಅಂತಂದರೆ ಓಪನ್ ಆಗಿಬಿಡುತ್ತೆ. ಹಾಗೆಯೇ ಇದನ್ನು ಚಪಾತಿ ಸೈಜಷ್ಟು ದೊಡ್ಡದು ಮಾಡ್ಕೊಳಕ್ಕಾಗಲ್ಲ, ಒಂದು ಒಬ್ಬಟ್ಟು ಸೈಜ್ಗೆ ಮಾಡ್ಕೊಂಡ್ರೆ ಸಾಕು. ಇಲ್ಲಾಂತಂದರೆ ಜಾಸ್ತಿ ಮಾಡೋಕ್ಕೋಯ್ತು ಅಂದರೆ ಕಿತ್ತೋಗ್ಬಿಡುತ್ತೆ. ಇವಾಗ ಚಿಕನ್ ಪರೋಟ ರೆಡಿ ಆಯಿತು. ಇವಾಗ ಚಿಕನ್ ಚೀಸ್ ಪರೋಟಾಗೆ ಇನ್ನೊಂದು ಚಪಾತಿ ಹಿಟ್ಟನ್ನ ತೊಗೊಂಡು ಒತ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ಕ್ವೇರ್ ಶೇಪಲ್ಲಿ ನಾನು ಕೈಮಾ ಸ್ಟಫಿಂಗ್ನ ಹಾಕ್ಕೊಂಡು ಅದ್ರ ಮೇಲೆ 2 ಚೀಸ್ ಸ್ಲೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚೀಸ್ ಸ್ಲೈಸಸ್ ಉಪಯೋಗ ಮಾಡಿರೋದ್ರಿಂದ ನಾನು ಸ್ಕ್ವೇರ್ ಟೈಪಿಗೆ ಮಾಡ್ಕೊಂಡಿದ್ದೀನಿ. ಅಕಸ್ಮಾತ್ ಕ್ಯೂಬ್ಸ್ ಇತ್ತು ಅಂದರೆ ಅದನ್ನ ನಾವು ಗ್ರೇಟ್ ಮಾಡಿಬಿಟ್ಟು ರೌಂಡ್ ಶೇಪ್ಗೆ ಮಾಡ್ಕೋಬೋದು. ಇವಾಗ ಎಲ್ಲ ನೀಟಾಗಿ ಕ್ಲೋಸ್ ಮಾಡ್ಕೊಬೇಕು, ಚಿಕನ್ ಸ್ಟಫಿಂಗ್ ಹೊರಗಡೆ ಬರ್ದಿರೋ ಥರ. ಇವಾಗ ಮತ್ತೆ 2 ಸೈಡ್ ಸ್ವಲ್ಪ ಗೋಧಿ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡು ಅದನ್ನು ಸ್ಕ್ವೇರ್ ಟೈಪ್ಗೆ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದು ಸ್ಟಫಿಂಗ್ ಪರೋಟ ಆಗಿರೋದ್ರಿಂದ ಶೇಪ್ ಒಂಚೂರು ಆ ಕಡೆ ಈ ಕಡೆ ಆಗುತ್ತೆ ಸ್ನೇಹಿತರೆ. ಇವಾಗ ಬಿಸಿಯಾಗಿರೋ ಹೆಂಚು ಮೇಲೆ ನಾವು ಫಸ್ಟು ರೆಡಿ ಮಾಡಿದ್ವಲ್ಲ ಆ ಪರೋಟನ ಹಾಕ್ಬಿಟ್ಟು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಣ್ಣೆ ಉಪಯೋಗ ಮಾಡಿದ್ದೀನಿ. ಎಣ್ಣೆ ಬದಲು ತುಪ್ಪ ಅಥವಾ ಬೆಣ್ಣೆನ ಉಪಯೋಗ ಮಾಡ್ಬೋದು, ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಚಪಾತಿನ ತಿರುಗಿಸ್ಕೊಳ್ತಾ ಒಂದು ಸೈಡು 2 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಅಂತಂದರೆ ನೀಟಾಗಿ ಬೇಯಲ್ಲ, ಯಾಕಂದರೆ ಲೇಯರ್ ದಪ್ಪ ಇದೆಯಲ್ಲ ಅದಕ್ಕೋಸ್ಕರ. ನೋಡಿ, ಲೇಯರ್ ಸ್ವಲ್ಪ ಮಂದ ಬರೋದ್ರಿಂದ ಚಿಕನ್ ಸ್ಟಫಿಂಗ್ ಒಂಚೂರು ಹೊರಗಡೆ ಬರಲ್ಲ. ಹಾಗೆಯೇ ಸೈಜ್ ಕೂಡ ಇಷ್ಟೇ ಇರಬೇಕು, ಇದಕ್ಕಿಂತ ದೊಡ್ಡದು ಮಾಡ್ಕೊಳಕ್ಕೆ ಹೋಗಬಾರ್ದು. ಇವಾಗ ಚಿಕನ್ ಪರೋಟ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ. ಇವಾಗ ಚಿಕನ್ ಚೀಸ್ ಪರೋಟನ ನಾವು ಬೇಯಿಸ್ಕೊಳ್ಳೋಣ. ನಾವು ಫಸ್ಟು ಪರೋಟ ಬೇಯಿಸ್ಕೋಬೇಕಾದ್ರೆ ಏನು ಪ್ರೊಸೀಜರ್ ಫಾಲೋ ಮಾಡಿದ್ವಿ, ಸೇಮ್ ಪ್ರೊಸೀಜರಿಂದ ಇದನ್ನು ಬೇಯಿಸ್ಕೊಬೇಕು. ಈ ಚಿಕನ್ ಪರೋಟ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಚಿಕನ್ ಚೀಸ್ ಪರೋಟ ಅಂತೂ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳಿತ್ತು ಅಂತಂದರೆ ಮಿಸ್ ಮಾಡದೆ ಟ್ರೈ ಮಾಡಿ ಸ್ನೇಹಿತರೆ, ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಈ ಪರೋಟ ಅಂತೂ ಸ್ವಲ್ಪ ರೊಟೇಟ್ ಮಾಡ್ತಾ ಕಾರ್ನರ್ಸ್ ಎಲ್ಲ ನೀಟಾಗಿ ಬೇಯಿಸ್ಕೊಬೇಕು, ಇಲ್ಲ ಅಂತಂದರೆ ಕಾರ್ನರ್ ಎಲ್ಲ ಬೆಂದಿಲ್ಲ ಅಂತಂದರೆ ಹಿಟ್ಟು ಹಂಗೆ ಹಸಿ ಉಳ್ಕೊಬಿಡುತ್ತೆ. ಇದು ರೆಡಿ ಆಗಿದೆ. ಇದನ್ನು ನಾನು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಚಿಕನ್ ಪರೋಟ ಹಾಗೆಯೇ ಚಿಕನ್ ಚೀಸ್ ಪರೋಟ ಎರಡೂ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ. ಈ ರೆಸಿಪಿನ ನೀವು ಮಿಸ್ ಮಾಡದೆ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ. ಹಾಗೆಯೇ ಟೇಸ್ಟ್ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇದೇ ಥರ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ ಬೇಕಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅರ್ನೀಸ್ ಕಿಚನ್.